ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ನೋಡಿ ನಮ್ಮ ಹುಡುಗಿರು ಯಾವ ಥರ ಓಡ್ತಾರೆ. ಬಾರೆ ನಾಗಲಕ್ಷ್ಮಿ ಹಾಯ್ ಹೇಳ್ಬಾರೆ ನೀನು. ಇನ್ನೊಂದೆಲ್ಲರೂ ಮುಸ್ಲಿಮ್ಸ್ ಅಂದ್ಕೊಂಡ್ಬಿಟ್ಟವ್ರೆ. ಬಾರೆ ಹಾಯ್ ಹೇಳ್ಬಾ. ನಿನ್ನ ಎಲ್ಲ ಮುಸ್ಲಿಮ್ಸ್ ಅಂದ್ಕೊಂಡವ್ರೆ. ಅಲ್ಲ, ನಾನು ಹಿಂದೂ ಅಂತ ಹೇಳ್ಬಾ. ಒಳ್ಳೆ ಇರಲಿ. ನನ್ನ ಔಟ್ಫಿಟ್ ಇದು. ಹುಡುಗಿರನ್ನ ಬಿಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಗೈಸ್. ಕಾರು ರೆಡಿ ಆಯಿತು. ಹೋಗದಾ ಬಂಡ್ರೆ ಬಟ್ಟೆ ಇಲ್ಲಿ ಬೇಗ ತೆಕ್ಕೊಳ್ಳೋದಾಗ ಬೇಗ ತಕ್ಕೋಬಹುದು ಅಂತೇಳಿ ನಾನು ಬಟ್ಟೆ ಇಲ್ಲಿ. ನನ್ನ ಮಗು ಎಲ್ಲಿ ಚಪ್ಪಲಿನ 2 ಕೇಸ್ ಇದೆ. 2 ಕೇಸ್ ಡ್ಯೂಟಿ ಬಿಡ್ಲಿಕ್ಕೆ ಬಿಟ್ಟಿದ್ದು. ನಾನೇನು ವಿಡಿಯೋ ಮಾಡೋದು ಬಾರೆ ಏನಿಲ್ಲ. ನನ್ನ ಮಗನ್ನ ಬರ ಇಲ್ಲಿದ್ದೆ ಹಾಕಿಸ್ತೆ. ಇಲ್ಲಿ ನೋಡ್ಬಾ. ಹಾಯ್ ಬಿಡು ನೀನು ನೋಡೋಣ. ಹಾಯ್ ಅನ್ನು ಕಾರಲ್ಲಿ ಹೋಗಿ ನೋಡಿ. ಇಬ್ರು ಹುಡುಗಿರನ್ನ ಡ್ಯೂಟಿ ಬಿಡ್ಲಿಕ್ಕೆ ಹೊಂಟಿದ್ದೀನಿ. ನನ್ನ ಕಾರಿದೆ. ಡ್ಯೂಟಿ ಬಿಟ್ಟು ಬಂದು ಆಮೇಲೆ ಹೋಗ್ತಾ ಹೋಗ್ತಾ ಮಾತಾಡೋಣ ಗೈಸ್. ಹೋಗ್ತಾ ಲಾಗ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ. ಇವತ್ತು ಹುಡುಗಿರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಡ್ಯೂಟಿ ಕನ್ಫರ್ಮ್ ಇದೆ. ಒಂದು ಹುಡುಗಿರು ಇನ್ನೂ ಕನ್ಫರ್ಮ್ ಆಗಿಲ್ಲ, ಇನ್ನೊಂದು ಹುಡುಗಿರು ಕನ್ಫರ್ಮ್ ಇದೆ. ನೀವು ನಗದು ನೋಡಿದ್ರೆ ನಂಗೆ ನಗು ಬರುತ್ತೆ ಕಣ್ರೆ. ನಾನು ಮಾತಾಡೋಕ್ಕೆ ಆಗಲ್ಲ ಆಮೇಲೆ. ನಾನು ಮಾತಾಡೋದು ನೋಡಿ ನಗ್ತಾ ಇರ್ತಾರೆ ಗೈಸ್ ಇವರು ಹುಡುಗಿರು. ನನ್ನನ್ನು ನೋಡಿ. ನಮ್ಮ ಗೋಡಂಬಿ ಗಿಡ. ಗೋಡಂಬಿ ಯಾವುದದು? ಬಾದಾಮಿ ಗಿಡ. ಬಾದಾಮಿ ಅಲ್ಲ, ಗೋಡಂಬಿ. ಬಾದಾಮಿನಾ? ಬಾದಾಮಿ ಗಿಡ. ಇಲ್ಲೇ ನಾವು ಬಟ್ಟೆ ಒಣಗಾಕೊಳ್ಳೋಣ. ಮಳೆ ಗಿಡ ಬಂದರೆ ತೆಕೊಂಡು ಹೋಗೋಕ್ಕಾಗಲ್ಲ. ಕಾವ್ಯ, ಏನಾದರೂ ಇದು ಆಫ್ ಮಾಡಿದ್ದು ನೋಡೋಣ. ಅಲ್ಲ, ಏನಾದರೂ ಮಾತಾಡ್ಕಂತ ಬಾರೆ. ಇಲ್ಲಾಂದ್ರೆ ಲಾಗ್ ಮಾಡೋಕ್ಕೂ ಒಂದು ಏನಾದರೂ ಒಂದು ಬೇಕಲ್ಲ, ಕಂಟೆಂಟ್ ಬೇಕು ತಾನೇ ನಮಗೆ. ಮತ್ತೆ ಮಾಡಬೇಕಲ್ಲ. ನೋಡಿ ಇವತ್ತು ಯಾವ ರಾಜಾಜಿನಗರ ನೀನು ಹೋಗ್ತಾ ಇರೋದು. ಅಲ್ಲಿಂದ ಯಾವುದಪ್ಪ ಅದು ಏರಿಯಾ? ಯಾವುದೇ ಏರಿಯಾ ಹೇಳಿದ್ರಲ್ಲ ಅವರು? ರಾಜಾಜಿನಗರ ಹತ್ರನೇ. ಮೆಜೆಸ್ಟಿಕ್ಕಿಂದ ಅಲ್ಲ, ಇನ್ನು ಈ ಕಡೆ ಯಶವಂತಪುರದಿಂದ ಚೂರು ಮುಂದೆ, ಸ್ವಲ್ಪ ಮುಂದೆ. ಮೆಜೆಸ್ಟಿಕ್ಕಿಗೆ ತುಂಬ ಹತ್ರ ಏರಿಯಾ. ಅಲ್ಲಿ ಹೋಗಿ ಇವತ್ತು ಬಿಡೋದು. ಅದೇನು ಶಿವರಾಮ್ ಕಾರಂತ್ ಅಲ್ಲ. ಇದು ಮಾಲ್ ಇದೆ ನೋಡು, ಅಲ್ಲೇ ಮಾಲ್ ಹತ್ರ ಹೋಗ್ತಾ ಇದ್ದೀವಿ ಇವತ್ತು. ಕಾವ್ಯನ್ ಡ್ಯೂಟಿ ಅಂತ ಕನ್ಫರ್ಮ್. ಇಷ್ಟು ದಿನಕ್ಕೆ ಒಂದು ಒಳ್ಳೆ ಡ್ಯೂಟಿ ಸಿಕ್ಕಿದೆ ಕಾವ್ಯ. ಹೋಗಿ ಬಂದಿದ್ದಕ್ಕೂ ಒಳ್ಳೆ ಡ್ಯೂಟಿ ಸಿಕ್ಕಿದೆ. ಒಳ್ಳೆ ಡ್ಯೂಟಿ. ಅಲ್ಲಿ ಹೋದ್ಮೇಲೆ ಗೊತ್ತಾದ್ರ ಪ್ರಭಾವ ಏನಿಲ್ಲ, ಆರಾಮಾಗಿದೆ. ಚೆನ್ನಾಗಿ ಕೆಲಸ ಮಾಡ್ಬೇಕಷ್ಟೇ. ಒಬ್ಬರೇ ಅಜ್ಜಿ ಇರ್ತಾರಲ್ಲ ಒಂದೇ ಮನೆಯಲ್ಲಿ, ಇರಲ್ಲ ಕಿರಿಕಿರಿ. ಅವು ಅದೇ ಹೋಗೋದು, ಹೋಗಮ್ಮ ಹೋಗು ಮಾಡು ಅಂತ ಹೇಳ್ಬೇಕಷ್ಟೇ. ಅದೇ ಕೆಲಸ ಅಲ್ಲಿ. ಅರ್ಥ ಆಯ್ತಾ? ಹೋಗಮ್ಮ ಹೋಗು, ಕೆಲಸ ಇದು ಮಾಡು ಅದು ಮಾಡು ಅಂತ ಹೇಳೋದೇ ಒಂದು ಕೆಲಸ. ಯಾಕೆಂದರೆ ಅವರಿಗೆ ಒಂದು ಸ್ವಲ್ಪ ಮರುವು ಜಾಸ್ತಿ. ವಯಸ್ಸಾಗಿದೆ ಅಲ್ಲ, ಹಾಗಾಗಿ ಮರುವು ಜಾಸ್ತಿ. ಮರುವು ಇರೋದ್ರಿಂದ ಕಷ್ಟ. ಅಂದರೆ ನೀನು ಆವಾಗವಾಗ ಅಜ್ಜಿನ ನೆನಪು ಮಾಡ್ತಾ ಇರ್ಬೇಕು. ಅಜ್ಜಿ ಹೋಗು, ವಾಶ್ರೂಮ್ಗೆ ಹೋಗಿ ಬಾ ಅಂತ ಹೇಳ್ತಾ ಇರಬೇಕು. ಊಟ ಮಾಡು, ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಟ್ಟ ತಕ್ಷಣನೇ ಹೋಗು. ಆಂಟಿ ಹೇಳ್ಕೊಡ್ತಾರೆ. ಅವರು ಹುಬ್ಳಿಯವರಂತೆ, ಕಸ್ಟಮರ್ ಹುಬ್ಳಿ ಸೈಡ್ ಅವರು. ಇದೊಂದು ಇನ್ಮೇಲೆ ಇವಳು ಯಾರ ಹುಬ್ಳಿ ಸೈಡ್ ಅಂದ್ರೆ ಅವ್ರ ಲಾಗ್ ಮೇಜೆ ಹೋಗಕತ್ತೀಯಾ ಮಾಡಕತ್ತೀಯಾ
ಇಲ್ಲ 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 ಈ ಲ್ಯಾಂಗ್ವೇಜ್ ಮತ್ತೆ ಈಗ ನೋಡಿ ನಮ್ದು ಹಾವೇರಿ ಹೌದಾ ಹಾವೇರಿ ಅಂತೇಳಿ ನಾವು ಹಾವೇರಿ ಕಡೆ ಭಾಷೆನೇ ಮಾತಾಡ್ತೀನ ಇಲ್ಲ ನಮ್ಮೂರಿಗೆ ಹೋದ್ರೆ ಆಟೋಮೆಟಿಕ್ ಮಾತಾಡ್ತೀನಿ ಅಂಥದ್ದೇ ಭಾಷೆ ಈಗ ನಮ್ಮ ತಮ್ಮ ನಾವು ಎಲ್ಲರೂ ಇರುವಾಗ ನಮ್ಗೆ ಅದೇ ಥರನೇ ಬಂದ್ಬಿಡುತ್ತೆ ಮಾತಾಡೋಕ್ಕೆ ಅದೇ ಭಾಷೆನೇ ಮಾತಾಡ್ತೀನಿ ನನಗೆ ಮತ್ತೆ ಬೆಂಗಳೂರು ಕಡೆ ಮಾತಾಡ್ದಂಗೆ ಮಾತಾಡೋಕ್ಕಾಗಲ್ಲ ಹಾಂ ಅಕ್ಷತಾ ನಿಂಗೆ ಖುಷಿ ಇದೆಯಾ ಹೋಗೋಕ್ಕೆ ಏನು ತೊಂದರೆ ಇಲ್ಲ ಆರಾಮ್ ಕಣೆ ಕೆಲಸ ಅಲ್ಲಿ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಇರ್ಬೋದು ಏನು ತೊಂದರೆ ಇಲ್ಲ ನೋಡ ಹುಡುಗ ನೋಡ್ತಾನೆ ನಾವು ಇದೆಲ್ಲ ಇದು ಮಾಡೋದು ನೋಡಿ ಆದ್ರೂ ಅಲ್ಲೆಲ್ಲ ಹೆಂಗೆ ಮಾತಾಡ್ಕೊಂತ ಹೋಗ್ತಾರೇನಲ್ಲ ಏನೇ ಅನ್ನೋ ನೀನು ಮೇಕಪ್ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡು ವಿಡಿಯೋ ಮಾಡೋದ್ರಲ್ಲಿ ಇರೋದೇ ಒಂಥರ ಮಜಾ ಯಾಕೆಂದರೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಒಳ್ಳೆ ಚೆನ್ನಾಗಿ ನಾನು ನೋಡು ಎಷ್ಟು ಚೆನ್ನಾಗಿ ಬರ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ ಇದರಲ್ಲಿ ಜಾಸ್ತಿ ವಿಡಿಯೋ ಮಾಡೋದಿಲ್ಲಪ್ಪ ನಾನು ಯಾಕೆ ಅಂದರೆ ನೋಡಲ್ಲಿ ಫ್ಲೈಟ್ ಹೆಂಗೆ ಹೋಗ್ತೈತೆ ಅಲ್ಲೇ ಹತ್ರನೇ ನಮ್ಮ ಮನೆ ಹತ್ರ ಅಂದ್ರೆ ಗೈಸ್ 108 ದಿನಕ್ಕೆ ಹೋಗ್ತಾನೆ ಇರುತ್ತೆ ಕೆಳಗಡೆನೇ ಹೋಗ್ತಾ ಇರುತ್ತೆ ನಾವು ಚಿಕ್ಕವರಿರುವಾಗ ಅಯ್ಯೋ ವಿಮಾನ ಫ್ಲೈಟ್ ಅಯ್ಯೋ ಬಂತು ಫ್ಲೈಟ್ ಅಂತೇಳಿ ನೋಡಬೇಕು ಅಂತೇಳಿ ಎಷ್ಟೊಂದು ಇದರಿಂದ ಗೊತ್ತಲ್ವಾ ಓಡ್ ಬರ್ತಿದ್ವಿ ನಾವು ಹೊರಗಡೆ ಬಂದು ಈಗ ಅದು ಸರ್ವೇ ಸಾಮಾನ್ಯ ಮಾಮೂಲಿ ಆಗಿಬಿಟ್ಟಿದೆ ಬೆಂಗಳೂರು ಜೀವನ ಅಂದರೆ ಅಯ್ಯೋಪ್ಪ ಬೆಂಗಳೂರ ಅಂತಿದ್ವಿ ಈ ಬೆಂಗಳೂರೇ ನಮ್ಮ ಮನೆ ಆಗ್ಬಿಟ್ಟಿದೆ ತವ್ರ ಮನೆ ಅದಕ್ಕೆ ಆಗ್ಬಿಟ್ಟಿದೆ ಏನಂತೀಯ ಕಾವ್ಯ ಅಯ್ಯೋ ಬೆಂಗಳೂರ ಆ ಥರನ ಹೀಗೆ ಹಾಗೆ ಅಂತಿದ್ವಿ ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದೇ ಒಂದು ಅವಾಗ ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ಇಲ್ಲಿ ಬರುವಾಗ ಸ್ಟಾರ್ಟಿಂಗ್ ನಾನು ನನ್ನ ಫ್ರೆಂಡ್ ಸಿಕ್ಬಿಡ್ತಾರೆ ಅಂತ ಹಾಗೆ ನಾನು ಹಾಗೆ ಅನ್ಕೊಂತೀನಿ ನಿಜ ಆಯ್ತಾ ಆಮೇಲೆ ಏನೋ ಬೆಂಗಳೂರು ಅಂದ್ರೆ ಅಯ್ಯೋಪ್ಪ ದೇವ್ರೇ ಏನಿದೆಯೋ ಏನ್ ಕತೆನೋ ಹಾಗೆ ಹೀಗೆ ಅಂತ ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಬೆಂಗಳೂರೇ ಒಂದು ಜೀವನ ಆಗುತ್ತೆ ನಮ್ಮ ಜೀವನ ಆಗುತ್ತೆ ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದೇ ನಮಗೆ ಪರಿಜ್ಞಾನ ಇರಲಿಲ್ಲ ಇವತ್ತು ನೋಡಿ ಬೆಂಗಳೂರೇ ನಮ್ಮ ಮನೆ ಆಗ್ಬಿಟ್ಟಿದೆ ನಮ್ಮ ತವ್ರ ಮನೆನೇ ಬೆಂಗಳೂರು ಆಗ್ಬಿಟ್ಟಿದೆ ಆ ಥರ ಈ ಊರಿಗೆ ಹೋಗ್ಬೇಕಂದ್ರೆ ಒಂದು 4 ದಿನ ಇರೋದು ಮತ್ತೆ ವಾಪಸ್ ಬರೋದು ತವ್ರ ಮನೆ ಗಂಡನ ಮನೆನೇ ಅನ್ಕೊಬೇಕು ಯಾಕೆಂದ್ರೆ ಲೈಫ್ ಟೈಮ್ ಇರೋದಲ್ಲ ಅದಕ್ಕೆ ಬಟ್ ಚೆನ್ನಾಗಿದೆ ಬೆಂಗಳೂರು ಜೀವನನೂ ಚೆನ್ನಾಗಿದೆ ಲೈಫು ಚೆನ್ನಾಗಿದೆ ಬಟ್ ಇಲ್ಲಿ ಏನಂದರೆ ಬೆಂಗಳೂರು ಜೀವನ ಏನಂತಾನೆ ಕಲಿಸ್ಬಿಡುತ್ತೆ ನಮಗೆ ಜೀವನ ಏನಂತ ಅರ್ಥಬೇಕು ಬೆಂಗಳೂರು ಒಂದು ತಂದೆ ತಾಯಿ ಬೆಲೆ ಗೊತ್ತಾಗಬೇಕು ಸಂಬಂಧಿಕರ ಬೆಲೆ ಗೊತ್ತಾಗಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು ಎಲ್ಲರೂ ಏನಂತೀಯ ನಾನು ಇನ್ನೇ ಕೇಳ್ತಿರೋದೆ ಏನಂತೀಯ ಅಂತ ಸುಮ್ಮನೆ ಹೇಳ್ತಿದ್ಯಾ ಅಂದ್ರೆ ಏನಂತೀರಾ ಅಂತ ಹೇಳ್ತಾರಲ್ಲ ಹಂಗೆ ಹೇಳ್ತಿದ್ಯೇನು ಅಂತ ಇಲ್ಲ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ ನಿನ್ನ ಜೊತೆನೇ ಒಂದು ತಂದೆ ತಾಯಿ ಬೆಲೆ ಆಗಲಿ ಫ್ಯಾಮಿಲಿ ಬೆಲೆ ಆಗಲಿ ಏನೇ ಗೊತ್ತಾಗಬೇಕು ಅಂದ್ರೂ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ದುಡ್ಡಿನ ಬೆಲೆ ಏನಂತ ಗೊತ್ತಾಗಬೇಕು ಅಂದ್ರೂ ಬೆಂಗಳೂರಿಗೆ ಬರಬೇಕು ಹೌದು ಬೆಂಗಳೂರು ಜೀವನ ಏನಂತಾನೆ ತೋರಿಸ್ಬಿಡುತ್ತೆ ಗೈಸ್ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗೆ ಎಷ್ಟು ಆವಾಗಲೂ ಚೆನ್ನಾಗಿತ್ತು ಒಂಥರ ಯಾಕೆಂದರೆ ಯಾರ್ಯಾರ ಜೊತೆನೂ ದುಡ್ಡಿಂದು ಇದನ್ನೇ ಗೊತ್ತಿರಲಿಲ್ಲ ದುಡ್ಡು ಬೇಕು ಅಂತಲೂ ಅನಿಸ್ತಿರ್ಲಿಲ್ಲ ಹೊಟ್ಟೆಗೆ ಉಣ್ಣಕ್ಕೆ ತಿನ್ನಕ್ಕೆ ಇದ್ರೆ ಸಾಕು ಅನ್ಸೋದು ಅವಾಗ ₹1 ಕೊಟ್ರೆ ಯಾರಾದ್ರೂ ಸಾಕು ಅನ್ಸೋದಲ್ಲ ಅವಾಗಿಂಗಲ್ಲ ಹಂಗಿತ್ತು ಈಗ 1000 ಕೊಟ್ರು ಖುಷಿ ಆಗಲ್ಲ ಎಷ್ಟು ದುಡ್ಡು ಇದ್ರೂ ಸಾಕಾಗಲ್ಲ ಇವಾಗ ನೋಡಿ ನಾವು ಮಾಡೋ ಕೆಲಸ ಅಲ್ದೇನೆ ಇವಾಗ ದಿನನಿತ್ಯದ ಲಾಗ್ ಸಮೇತ ಮಾಡಕ್ ಶುರು ಮಾಡ್ಬಿಟ್ವಿ ಅಂದ್ರೆ ಆ ಥರ ಇದೆ ಜೀವನ ಹಾಗೆ ನಾವು ನೋಡೋಣ ಕತೆಗಳು ಮುಂದೆ ಹೇಳ್ತಾ ಹೋಗ್ತೀವಿ ನಮ್ಮ ಜೀವನದ ಸ್ಟೋರಿಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಲ್ಲರೂ ನಾನು ಇವಾಗ ನನ್ನ ಮಗುನ ಕೂರ್ಸ್ಕೊಬೇಕು ಇಲ್ಲಿ ಅದಕ್ಕೆ ಯಾರೇ ನಮ್ಮದು ಲಾಗ್ ನೋಡಿರೋರು ಏನೇ ನೋಡ್ತಿರೋರು ಹೊಸ್ದಾಗಿ ನೋಡೋರು
ದಿನನಿತ್ಯದ ಲಾಗ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಹೋಗಿ. ಅದೇ ರೀತಿ ನಾವು ಕೆಲಸಕ್ಕೆ ಕಳಿಸ್ತೀವಿ ಅಲ್ವಾ, ಕೆಲಸಕ್ಕೆ ಕಳಿಸೋದು ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಂದು ಹಾಕ್ತಾರೆ ಸುಮ್ಮನೆ, ಅದೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಕಾವ್ಯ ಏನು ಅನ್ನಿಸ್ತಿತ್ತು ನಿಂಗೆ ಸ್ಟಾರ್ಟಿಂಗ್ ನೋಡಿದಾಗ? ನಿಂಗೆ ಏನಾದ್ರು ಅನಿಸ್ತಿತ್ತಾ? ಅನ್ನಿಸ್ತಿತ್ತು ಫಸ್ಟು ಇದೆಲ್ಲ ಸುಳ್ಳು ಇರ್ಬೋದು, ಫ್ರಾಡ್ ಇರ್ಬೋದು ಅಂತ. ಆಮೇಲೆ ಒಂದು ಟೈಮ್ ಹೋಗು ನೋಡೋಣ ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದಲ್ಲ, ಅವಾಗ ಆ ಥರ ಏನೂ ಇಲ್ಲ ನಿಜಾಲಿ ಅಂತ ಆ ಥರ ಅನ್ಕೋತಾರೆ. ಯಾಕಂದ್ರೆ ಇದಲ್ಲಿ ಈ ಫ್ರಾಡ್ಗಳು ನಡೀತಾ ಇರುತ್ತೆ, ಬಟ್ ಆದರೆ ಅದು ಯಾವುದು ಸುಳ್ಳಲ್ಲ. ನಮಗೆ ಬೇಕೇ ಬೇಕು. ಹುಡುಗಿರು ಕೆಲಸಕ್ಕೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಕೆಲಸಕ್ಕೆ ಕಳಿಸ್ತಾ ಇರ್ತೀವಿ. ಇದು ಯಾವುದೇ ರೀತಿ ಫೇಕ್ ಅಲ್ಲ. ನೋಡೋರೆಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ದಿನೇ ದಿನೇ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡಿ ಖುಷಿ ಪಡಿ. ಮತ್ತೆ ಒಬ್ಬೊಬ್ಬರು ಕತೆಗಳು, ಒಬ್ಬೊಬ್ಬರ ಜೀವನಗಳು ಒಂದೊಂದು ಥರ ಇರುತ್ತೆ. ಆದರೆ ನಮ್ಮ ಹುಡುಗಿರು ಯಾರು ವಿಡಿಯೋಗೆ ಬರಲ್ಲ, ಅದನ್ನ ಮುಂಚಿತವಾಗಿ ಹೇಳಿರ್ತೀನಿ. ಯಾಕೆ ಅಂದರೆ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಊರ ಕಡೆ ಅಲ್ವಾ. ಇಲ್ಲಿ ಬಂದು ಏನೋ ಒಂಥರ ಕೆಲಸ ಮಾಡ್ತಾರೆ ಅಂತ ಅಂದರೆ ಅದನ್ನ ನೋಡಿ ಇದು ಮಾಡ್ತಾರೆ ಅಂತೇಳಿ ಯಾರು ಇಷ್ಟಪಡಲ್ಲ. ಅದಕ್ಕೆ ನಾನು ಆದಷ್ಟು ನೋಡ್ತೀನಿ. ನಾವು ಕ್ಯಾಶುವಲ್ ಆಗಿದ್ದಾಗೆ ಅವ್ರ ಮಾತುಕತೆ ಇದೆಲ್ಲ ಮಾಡಿ ಹಾಕ್ತೀನಿ. ಆದರೆ ಅವ್ರು ಏನು ಕೆಲಸ ಮಾಡ್ತಾರೆ, ಅದಕ್ಕೆ ಬಂದರೆ ಅದೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಗೈಸ್. ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಂತೂ ಯಾವುದೇ ರೀತಿ ಫೇಕ್ ಅಲ್ಲ, ಖಂಡಿತ ಡ್ಯೂಟಿಗಳಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಖುಷಿ ಪಡಿ. ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ಗೆ ರಿಪ್ಲೈ ಇರುತ್ತೆ. ಇವತ್ತಿಂದು ನಾನು ಇಷ್ಟು ಮುಗಿಸ್ತೀನಿ ಇಲ್ಲಿಗೆ. ನಾವು ಹೋಗಿ ಬರಬೇಕು ಅನ್ನೋ ಟೈಮಲ್ಲಿ ಮತ್ತೆ ಮಾತಾಡ್ತಾ ಕೂರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ಮುಗಿಸ್ತೀನಿ ಗೈಸ್. ಥ್ಯಾಂಕ್ ಯು.